ಸುಸ್ವಾಗತ. ನಾನು ಸೌಮ್ಯ ಸತೀಶ್. ನಗರದಲ್ಲಿ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ ಸಂಸ್ಥೆ ಪ್ರಾರಂಭ. ನಗರದಲ್ಲಿ ರೋಟರಿ ಸುಧಾಕರ್ ಮಾಲೀಕತ್ವದಲ್ಲಿ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ಸ್ ಎಂಬ ಸಂಸ್ಥೆ ನಗರದ ಕಾಳಮ್ಮ ಗುಡಿ ಮುಂಭಾಗದಲ್ಲಿರುವ ಶತಶೃಂಗ ಕಾಂಪ್ಲೆಕ್ಸ್ನ ಮಹಡಿಯಲ್ಲಿ ಪ್ರಾರಂಭವಾಗಿದೆ. ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ ಸಂಸ್ಥೆಯ ನೂತನ ಮಳಿಗೆಯನ್ನು ತಾಲೂಕಿನ ನಾಗಲಾಪುರ ವೀರಧರ್ಮ ಸಂಸ್ಥಾನ ಮಠದ ಸ್ವಾಮೀಜಿಗಳಾದ ಶ್ರೀ 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 ತೇಜಸ್ ಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆ ಮಾಲೀಕ ಎಸ್ ಸುಧಾಕರ್, ನಮ್ಮ ಸಂಸ್ಥೆ ಎಲ್ಲ ತರಹದ ಟೂರ್ ಪ್ರವಾಸಗಳನ್ನು ಆಯೋಜಿಸಲಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳನ್ನು ಹಾಗೂ ಧಾರ್ಮಿಕ ಜಾಗಗಳನ್ನು ತೋರಿಸುವ ವ್ಯವಸ್ಥೆಯೊಂದಿಗೆ ಉತ್ತಮ ಅಡಿಗೆಯವರಿಂದ ರುಚಿಕರವಾದ ಊಟ ಹಾಗೂ ಆಧುನಿಕ ಎಸಿ ಬಸ್ಗಳ ಮತ್ತು ವಿಮಾನದ ಮೂಲಕ ಕರೆದೊಯ್ಯುವ ವ್ಯವಸ್ಥೆ ಒಳಗೊಂಡಿದೆ ಎಂದು ತಿಳಿಸಿದರು. ಕಳೆದ 18 ವರ್ಷಗಳಿಂದ ನಮ್ಮ ಸಂಸ್ಥೆ ಉತ್ತಮ ಟೂರ್ ಪ್ರವಾಸಗಳನ್ನು ಮಾಡುತ್ತಾ ಬಂದಿದ್ದು ಇದುವರೆಗೂ ಸುಮಾರು 30,000ಕ್ಕೂ ಹೆಚ್ಚು ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲಾಗಿದೆ. ಅಲ್ಲದೆ ಗ್ರಾಹಕರ ಕೈಗೆ ಎಟಕುವ ಕಡಿಮೆ ದರದಲ್ಲಿ ಟೂರ್ ಪ್ಯಾಕೇಜ್ಗಳನ್ನು ನಮ್ಮ ಸಂಸ್ಥೆ ಅಳವಡಿಸಿದ್ದು ಪ್ರತಿದಿನ ತಿರುಪತಿಗೆ ಹಾಗೂ ಪ್ರತಿ ವಾರ ಶಿರಡಿಗೆ ಪ್ರವಾಸ ಇರುತ್ತದೆ. ದೇಶದ ಹಾಗೂ ಹೊರದೇಶದ ಟೂರ್ಗಳನ್ನು ಸಹ ಏರ್ಪಡಿಸಲಾಗುತ್ತದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ಮಲ್ಲೇಶ್ ಬಾಬು, ಎಂಎಲ್ಸಿ ಗೋವಿಂದರಾಜು, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ವೆಂಕಟ ಶಿವಾರೆಡ್ಡಿ, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಒಕ್ಕಲೇರಿ ರಾಮು, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಬಡಕನಹಳ್ಳಿ ನಟರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ, ಬಿಜೆಪಿ ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್ ಸೇರಿದಂತೆ ಹಲವಾರು ಗಣ್ಯರು, ಸ್ನೇಹಿತರು, ಹಿತೈಷಿಗಳು ಹಾಗೂ ಬಂಧು ಬಳಗದವರು ಆಗಮಿಸಿ ಶುಭ ಕೋರಿದರು. ಸೇವೆಗೆ ಅವರು ತೊಡಗಿಕೊಟ್ಟಂತದ್ದು ಬಹಳ ಶ್ಲಾಘನೀಯ. ಈ ಸಮಯದಲ್ಲಿ ನಾಗಲಾಪುರ ಮಠದ ನಮ್ಮೆಲ್ಲರ ಗುರುಗಳಾದ ಶ್ರೀ ಶ್ರೀ ತೇಜಸ್ಲಿಂಗ ಸ್ವಾಮೀಜಿಗಳು ಬಂದಿಲ್ಲಿ ಆಶೀರ್ವಚನ ನೀಡಿದ್ದಾರೆ. ಜೊತೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಮಲ್ಲೇಶ್ ಬಾಬು ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಈ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ನಾರಾಯಣ ಸರ್ ಅವರು, ಹಾಗೆ ನಮ್ಮ ಹಿರಿಯರು ಸೋದರ ಸಮಾಜದ ಸೂರ್ಯಪ್ರಕಾಶನವರು, ಇನ್ನಿತರ ಎಲ್ಲ ಗಣ್ಯಮಾನ್ಯರು ಇವತ್ತು ದಿವಸ ಈ ಒಂದು ಕಚೇರಿಗೆ ಭೇಟಿ ಕೊಟ್ಟು ನನ್ನ ಸ್ನೇಹಿತ ಮಿತ್ರ ಮತ್ತು ಸೋದರ ಸಮಾನವಾದಂಥ ನಮ್ಮ ಸಮೃದ್ಧಿ ಸುಧಾಕರ್ ಅವರಿಗೆ ಶುಭ ಕೋರಿದ್ದಾರೆ. ಅದರ ದಿವಸ ಇಡೀ ಅವ್ರ ತಂಡ, ಅವ್ರ ಕುಟುಂಬವು ಈ ಮೂಲಕ ಇನ್ನಷ್ಟು ಉತ್ತುಂಗಕ್ಕೆ ಏರಬೇಕು, ಅದರ ಮೂಲಕ ಇನ್ನಷ್ಟು ಸೇವೆ ನೀಡುವಂಥದ್ದಾಗಬೇಕು. ಇಡೀ ಕೋಲಾರ ನಗರ ಜೊತೆಗೆ ಜಿಲ್ಲೆಯಾದ್ಯಂತ ಮತ್ತು ನೆರೆ ಜಿಲ್ಲೆಗಳು ಕೂಡ ಅತ್ಯುತ್ತಮವಾದಂಥ ಒಂದು ಸೇವೆ ನೀಡುವಂಥದ್ದಾಗಲಿ. ಆ ಪ್ರವಾಸ ನಿರಂತರ ಯಾವತ್ತೂ ಕೂಡ ಶುಭಕರವಾಗಿರಲಿ, ಲಾಭದಾಯಕರಾಗಲಿ ಅಂತ ಮತ್ತೊಮ್ಮೆ ಕೋರ್ತಾ, ಆ ಲಾಭ ಇವ್ರಿಗೆ ಇನ್ನಷ್ಟು ಲಾಭ ತಂದುಕೊಟ್ಟು ಇನ್ನಷ್ಟು ಉದ್ಯಮಗಳು, ಇನ್ನಷ್ಟು ವಿಭಾಗಗಳನ್ನು ತೆರೆದು ಅವರು ಸಮೃದ್ಧವಾಗಿರಲಿ ಅಂತೇಳಿ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ನನ್ನ ಜನತೆಯ ಪರವಾಗಿ ಅವರಿಗೆ ಶುಭ ಕೋರ್ತೀನಿ. ಶುಭವಾಗಲಿ, ಒಳ್ಳೆಯದಲ್ಲ.